ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಫ್ರೈಡೇ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಅಕ್ಕಿ ರೊಟ್ಟಿ ಜೊತೆಗೆ ಇಲ್ಲಿ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ. ಕಡಲೆಕಾಳು ಉಪಯೋಗಿಸಿ ಹುಳಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಚಟ್ನಿ ಪುಡಿನೂ ಮಾಡಿದ್ದೆ ಇವತ್ತು. ಚಟ್ನಿ ಪುಡಿ ಮತ್ತು ಪಾಯಸ ರೆಸಿಪಿನೂ ಶೇರ್ ಮಾಡ್ತಿದ್ದೀನಿ. ಚಟ್ನಿ ಪುಡಿ ಆಲ್ರೆಡಿ ನನ್ನ ಚಾನಲ್ನಲ್ಲಿ ತೋರಿಸಿದ್ದೀನಿ. ಬಟ್ ಈ ಸತಿದ್ದು ತುಂಬ ಬೇಗನೆ ಖರ್ಚಾಗೋಯ್ತು ನಮ್ಮ ಮನೇಲಿ ಚಟ್ನಿ ಪುಡಿ. ಅದಕ್ಕೆ ಇನ್ನೊಂದು ಸತಿ ಮಾಡ್ತಾಯಿದ್ದೀನಿ. ಈ ಕಡಲೆಕಾಳಲ್ಲಿ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಇದನ್ನು ಯೂಸ್ ಮಾಡಿ ಇವತ್ತು ಹುಳಿ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿರುತ್ತೆ, ಬಟ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಒಗ್ಗರಣೆ ಎಲ್ಲ ಹಾಕ್ಕೊಂಡು ಈ ಕಡಲೆಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಎಣ್ಣೆಲೇ ಸ್ವಲ್ಪ ಹೊತ್ತು ಬಾಡಿಸ್ಬೇಕು. ಆವಾಗ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಒಂದೇ ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಹುರಿದು ಈ ರುಬ್ಕೊಳ್ಳೋಕ್ಕೆ ನಾನಿಲ್ಲಿ ಹುಳಿ ಪುಡಿ, ಕಾಯಿ ತುರಿ ಮತ್ತು ಹಸಿ ಈರುಳ್ಳಿ ಒಂದು ಅರ್ಧ ಹಾಕಿದ್ದೀನಿ. ಮತ್ತು ಒಂದೆರಡು ಬ್ಯಾಡಗೆ ಮೆಣಸಿನ್ಕಾಯಿ, ಅದು ಬರೀ ಕಲರ್ಗಷ್ಟೇ. ಮತ್ತು ಹುಳಿ ಪುಡಿ ಒಂದೆರಡು ಎಸ್ಲು, 2-3 ಬೆಳ್ಳುಳ್ಳಿ ಎಸ್ಲು, ಇದು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಇದ್ರ ಜೊತೆಗೆ ಒಂದು ಟೊಮೆಟೊನೂ ಹಾಕಿದ್ದೆ, ಹಸಿ ಟೊಮೆಟೊ, ಅದೇನು ಬೇಯಿಸಿರಲಿಲ್ಲ. ಅದನ್ನು ಹಾಕಿ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು. ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಹುಳಿ, ಇದು ಒಂಥರ ಮಾಮೂಲಿ ಹುಳಿ ಮಾಡೋದಕ್ಕೆ ಅದೊಂಥರ ಡಿಫ್ರೆಂಟಾಗಿರುತ್ತೆ. ಇದು ಹಾಕಿ ಚೆನ್ನಾಗಿ ನಾವು ಒಂದು ಸ್ವಲ್ಪ ಬಾಡಿಸ್ಬೇಕು, ಯಾಕೆಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ. ಇದು ನಾವು ಡೈರೆಕ್ಟ್ ಕುಕ್ಕರ್ಗೆ ಹಾಕಿ ನೀರೆಲ್ಲ ಹಾಕಿ ಉಪ್ಪು ಎಲ್ಲ ಹಾಕಿ ಕೂಗಿಸ್ಬಿಡೋದು ಇದನ್ನು. ಸೊ ಉಪ್ಪು ಆಲ್ರೆಡಿ ಹಾಕಿದ್ದೀನಿ. ಇದೆಲ್ಲ ಹಾಕಿ ಫ್ರೈ ಮಾಡಿದ್ಮೇಲೆ ನೀರು ನಮ್ಗೆ ಎಷ್ಟು ನೋಡ್ಕೊಂಡು ಬೇಕೋ, ತೆಳುಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ, ಇದೆಲ್ಲ ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು 2-3 ವಿಸಿಲ್ ಕೂಗಿಸ್ಕೋಬೇಕು. ಯಾಕೆಂದರೆ ಕಡಲೆಕಾಳನ್ನೇ ಬೇಯಬೇಕಲ್ಲ. ಕೆಲವ್ರು ಏನು ಮಾಡ್ತಾರೆ, ರುಬ್ಬಕ್ಕೇ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಹಾಕ್ಬಿಡ್ತಾರೆ. ಬಟ್ ನಂಗೆ ಇಷ್ಟ ಆಗೋಲ್ಲ, ಅದೊಂಥರ ಸ್ಮೆಲ್ ಬಂದುಬಿಡುತ್ತೆ, ರಾ ಸ್ಮೆಲ್ಲು. ನಂಗೆ ಆ ಸ್ಮೆಲ್ಲೇ ಇಷ್ಟ ಆಗೋಲ್ಲ. ನಾನು ಅದಕ್ಕೆ ಈ ಥರನೂ ಮಾಡ್ತೀನಿ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಈಗ ಇಲ್ಲಿ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ರೊಟ್ಟಿಗೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನೀರಾಗಿ ಮಾಡ್ಕೋಬೇಕು. ಇದೊಂದು 3 ವಿಸಿಲ್ ಕೂಗಾಗಿದೆ. ಇವಾಗ ನಾನು ಕುಕ್ಕರ್ ಮುಚ್ಚಳ ತೆಗೆದು ಒಂದು ಸತಿ ಕುದಿಸ್ಕೊತೀನಿ. ಸ್ವಲ್ಪ ಗಟ್ಟಿ ಬೇಕಾದರೆ ಗಟ್ಟಿ ಆಗ್ಬೋದು. ಸೊ ಇವಾಗ ರೆಡಿಯಾಗಿದೆ ಹುಳಿ. ಇಲ್ಲಿ ಇವಾಗ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತೀನಿ. ಹಾಗೆ ಇಲ್ಲಿ ಪಾಯಸನೂ ರೆಡಿ ಮಾಡ್ಕೊತಾ ಇದ್ದೆ. ಮಧ್ಯಾಹ್ನಕ್ಕೆ ಗೆಸ್ಟ್ ಬರ್ತೀನಿ ಅಂದಿದ್ರು ಅಂದ್ಬಿಟ್ಟು. ನಮ್ಮ ಮನೇಲಿ ಸ್ವೀಟ್ ಮಾಡೋದೇ ಕಡಿಮೆ, ಸ್ವಲ್ಪ ಮಾಡಿದ್ರೆ ಬರೀ ಶಾವಿಗೆ ಪಾಯಸನೇ ಜಾಸ್ತಿ ಮಾಡೋದು. ನಮ್ಮ ಮನೇಲಿ ಬೇರೆ ಯಾವುದು ಇಷ್ಟಪಡಲ್ಲ ಅಷ್ಟು, ಬಟ್ ಹಬ್ಬಗಳಲ್ಲೇ ಬೇರೆ ಥರ ಮಾಡೋದು ಅಷ್ಟೇ. ಬಟ್ ನಾರ್ಮಲಾಗಿ ಯೂಶ್ವಲಿ ಸ್ವೀಟ್ ಸ್ವಲ್ಪ ಕಡಿಮೆನೇ ನಮ್ಮ ಮನೇಲಿ. ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ಹಾಕಿದ್ದೆ, ಮತ್ತು ಬೆಳಗ್ಗೆದು ಒಂದು 1/4 ಲೀಟ್ರಷ್ಟು ಹಾಲಿತ್ತು. ಸೊ ಎಲ್ಲ ಸೇರಿ 1 ಲೀಟ್ರ್ ಹಾಲೇ ಆಗಿದೆ ಇಲ್ಲಿ ಆಲ್ಮೋಸ್ಟು. ಇಲ್ಲಿ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡು ಅದಕ್ಕೆ 1-2 ಚಮಚ ತುಪ್ಪ ಕಾದ್ಮೇಲೆ ಗೋಡಂಬಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಮುರಿದ್ರೂ ಆಗುತ್ತೆ ಅದು. ನನ್ನ ಕೈಯಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿನೇ ಬಿದೋಗುತ್ತೆ ಯಾವಾಗಲೂ. ಇಲ್ಲಿ ಒಂದು 8-10 ಗೋಡಂಬಿ ಇರಬೇಕು. ಅದನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಹುರ್ಕೋತೀನಿ. ಇದು ಹುರಿದ್ಮೇಲೆ ದ್ರಾಕ್ಷಿ ಹಾಕಿ ತುಂಬ ಹೊತ್ತೇನು ಬಿಡೋದು ಬೇಡ, ಅದು ಬೇಗ ಕೆಂಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದಾಕಿ ಫ್ರೈ ಮಾಡಿ. ಇವಾಗ ಹಾಲು ಕಾಯ್ತಾ ಇದೆ ಇಲ್ಲಿ. ಈಗ 1-2 ಸಣ್ಣ ಕಪ್ಪಲ್ಲಿ ಶಾವಿಗೆ ಹಾಕಿ ಶಾವಿಗೆನ ಹುರಿತಾ ಇದ್ದೀನಿ. ಬಟ್ ನನ್ನ ಮಗನಿಗಂತೂ ತುಂಬ ಫೇವ್ರೇಟ್ ಇದು ಶಾವಿಗೆ ಪಾಯಸ. ಯಾವಾಗಲೂ ಒಂದು ಶಾವಿಗೆ ಪಾಯಸನೇ ಕೇಳೋದು, ಬೇರೆ ಏನೂ ಕೇಳಲ್ಲ. ಅದಕ್ಕೆ ಸ್ವಲ್ಪ ನಾನು ಏನು ಮಾಡ್ತೀನಿ, ಈ ಸಮ್ಮರಲ್ಲಿ ಸ್ವಲ್ಪ ಚಿಲ್ಡ್ ಆಗಲಿ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ಇದೊಂದು ಸ್ವಲ್ಪ ಕೂಲ್ ಆದರೆ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಇದಾಗಿದೆ, ಇವಾಗ ಹಾಲು ಕಾದಾಗಿದೆ. ಇವಾಗ ಶಾವಿಗೆ ಹಾಕಿ ನೋಡಿ, ತುಪ್ಪದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ನಿಮಗೆ. ಈಗ ನೀರಾಗಿದೆ ನೋಡಿ, ಇವಾಗ ಎಷ್ಟು ನೀರಾಗಿದೆ ಪಾಯಸ. ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಬಿಟ್ರೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಇದಂತೂ. ಇದು ಶಾವಿಗೆ ಒಂದು ಅರ್ಧ ಬೆಂದಮೇಲೆ ಸಕ್ಕರೆ ಹಾಕ್ಕೋಬೇಕು. ಮುಂಚೆನೇ ಹಾಕ್ಬಿಟ್ರೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ. ಅದಕ್ಕೆ ಒಂದು 2 ಕಪ್ ಅಷ್ಟು ಸಕ್ಕರೆ ಹಾಕಿ ಇದು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಒಂದು 5-10 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಿದ್ದು. ಅಷ್ಟರಲ್ಲಿ ಮತ್ತೆ ಒಂದು ಏಲಕ್ಕಿನೂ ಒಂದು ಕುಟ್ಟಾಣಿಗೆ ಹಾಕಿ ಕುಟ್ಟಿ ಪುಡಿ ಮಾಡಿಕೊಂಡ್ರೆ ಶಾವಿಗೆ ಪಾಯಸ ಇಸ್ ರೆಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ,
ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ಲಾಗಿ ರೊಟ್ಟಿ ಜೊತೆಗೆ ಕಡಲೆಕಾಳು ಹುಳಿ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನೀವು ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.